ಬಿಜೆಪಿ ಹಿರಿಯ ನಾಯಕ ಎಲ್.ಕೆ. ಅಡ್ವಾಣಿ ಅವರಿಗೆ ಭಾರತ ರತ್ನ ಸಿಗ್ತಾ ಇದ್ದಂತೆ ಮುರಳಿ ಮನೋಹರ್ ಜೋಶಿ ಅಭಿನಂದನೆ ಸಲ್ಲಿಸಿದ್ದಾರೆ. ಅಡ್ವಾಣಿ ನಿವಾಸಕ್ಕೆ ಭೇಟಿ ನೀಡಿದ ಜೋಶಿ ಅಭಿನಂದನೆ ಸಲ್ಲಿಸಿದ್ರು. ಇದು ನನಗೆ ದೇಶದ ಕೋಟ್ಯಾಂತರ ಜನರಿಗೆ ಸಂತೋಷ ತಂದಿದೆ. ಅವರ ಜೊತೆ 70 ವರ್ಷ ಕೆಲಸ ಮಾಡುವ ಅವಕಾಶ ಸಿಕ್ತು. ನನಗೆ ತುಂಬಾ ಸಂತೋಷವಾಗಿದೆ ಅಂತ ಹೇಳಿ ಮುರಳಿ ಮನೋಹರ್ ಜೋಶಿ ಸಂತಸವನ್ನು ವ್ಯಕ್ತಪಡಿಸಿದರು. श्री लाल कृष्ण आडवाणी जी को उनके इस आज के उनको जो सम्मानित किया गया है उसके संदर्भ में उनका अभिनंदन करने यहाँ आया था और उनके सम्मान से हमें व्यक्तिगत तौर पर और देश के लाखों करोड़ों लोगों को इससे बहुत आनंद हुआ है और उसी की अभिव्यक्ति करने में उनके पास आया था. मुझे भी बहुत अवसर मिला जीवन में. भारत रत्न श्री अटल बिहारी वाजपेयी, श्री नानाजी देशमुख और अब श्री लाल कृष्ण आडवाणी जी, इनके साथ 70 वर्ष के करीब एक साथ काम किया है और इसकी भी मुझे अंदर बहुत गहन अनुभूति है. कैसे ಎಲ್.ಕೆ. ಅಡ್ವಾಣಿಗೆ ಭಾರತ ರತ್ನ ಘೋಷಣೆ ಕುರಿತು ಮಾಜಿ ಸಚಿವ ಪಿಜಿಆರ್ ಸಿಂಧ್ಯಾ ಧಾರವಾಡದಲ್ಲಿ ಪ್ರತಿಕ್ರಿಯಿಸಿದ್ದಾರೆ. ಅಡ್ವಾಣಿಯವರಿಗೆ ಭಾರತ ರತ್ನ ಘೋಷಿಸಿದ್ದು ಒಳ್ಳೆಯದು. ತುರ್ತು ಪರಿಸ್ಥಿತಿಯಲ್ಲಿ ಅವರೊಂದಿಗೆ ಜೈಲಿನಲ್ಲಿ ಇದ್ದವನು ನಾನು ಅಂತ ಪಿಜಿಆರ್ ಸಿಂಧ್ಯಾ ಹಳೆಯ ನೆನಪುಗಳನ್ನು ಮೆಲುಕು ಹಾಕಿದ್ರು. 19 ತಿಂಗಳು ಅವರೊಂದಿಗೆ ಜೈಲಿನಲ್ಲಿರುವ ಸೌಭಾಗ್ಯ ನನಗೆ ಒದಗಿತ್ತು. ಅವರೊಂದಿಗೆ ಒಳ್ಳೆಯ ಒಡನಾಟ ಹೊಂದಿರುವವನು ನಾನು. ಕುಟುಂಬದ ಸದಸ್ಯನ ರೀತಿ ಅವರೊಂದಿಗೆ ಇದ್ದೆ. ಸಾಹಿತ್ಯ, ಸಾರ್ವಜನಿಕ ಜೀವನದಲ್ಲಿ ಸ್ವಚ್ಛವಾಗಿರುವ ವ್ಯಕ್ತಿ ಅಡ್ವಾಣಿಗೆ ಭಾರತ ರತ್ನ ತಡವಾಗಿ ಆದರೂ ಸಿಕ್ಕಿದೆ ಎಂದರು. ಅಡ್ವಾಣಿಯವರ ಜೊತೆಯಲ್ಲಿ ಒಳ್ಳೆಯದಾಯಿತು. ನಾನು ಅದನ್ನು ಸ್ವಾಗತ ಮಾಡ್ತೇನೆ. ಎಲ್.ಕೆ. ಅಡ್ವಾಣಿಯವರ ಜೊತೆಯಲ್ಲಿ ನಾನು 19 ತಿಂಗಳುಗಳ ಕಾಲ ಜೈಲಿನಲ್ಲಿರ್ತಕ್ಕಂಥ ಸೌಭಾಗ್ಯ ನನ್ನ ಪಾಲಿಗೆ ಒದಗಿತ್ತು. ಆಗ ತುರ್ತು ಪರಿಸ್ಥಿತಿನಲ್ಲಿ ಬೆಂಗಳೂರಿನ ಸೆಂಟ್ರಲ್ ಜೈಲಲ್ಲಿ ನಾನು ಅವ್ರ ಜೊತೆಯಲ್ಲಿದ್ದೆ. ಅವರೊಬ್ಬ ಮಹಾನ್ ವ್ಯಕ್ತಿ. ಮತ್ತು ಅವ್ರಿಗೆ 1975 ಜುಲೈ 4ನೇ ತಾರೀಕು ಬೆಂಗಳೂರಿನ ಶಾಸಕರ ಭವನಕ್ಕೆ ಒಂದು ಸಮಿತಿಯ ಸಭೆಗೆ ಬಂದಿದ್ದರು. ಸಿದ್ಧಗಂಗಾ ಶ್ರೀಗಳಿಗೆ ಭಾರತ ರತ್ನ ನೀಡಿ ಎಂಬ ಡಿ.ಕೆ. ಶಿವಕುಮಾರ್ ಹೇಳಿಕೆಗೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಸೋನಿಯಾ ಗಾಂಧಿ ಸಿದ್ಧಗಂಗಾ ಮಠಕ್ಕೆ ಆಗಮಿಸಿದ್ರು. ಯುಪಿಎ ಸರ್ಕಾರದಲ್ಲಿ ಯಾಕೆ ಭಾರತ ರತ್ನ ಕೊಡಲಿಲ್ಲ? ಸಿದ್ಧಗಂಗಾ ಶ್ರೀಗಳಿಗೆ ಭಾರತ ರತ್ನ ನೀಡಲಿ ಅಂತ ನಾವು ಕೂಡ ಕೇಳ್ತಾ ಇದ್ದೀವಿ. ಸಾಣೆಹಳ್ಳಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ರಿಯಾಕ್ಷನ್ ಕೊಟ್ಟರು. ಇದ್ರ ಬಗ್ಗೆ ಶಿವಕುಮಾರ್ ಅಲ್ಲ, ಅದಕ್ಕಿಂತ ಮುಂಚಿನ ಇದೆ. ಇವರು ಯುಪಿಎ ಸರ್ಕಾರ ಇತ್ತು, ಮನಮೋಹನ್ ಸಿಂಗ್ ಕೊಡಲಿ. ಸೋನಿಯಾ ಗಾಂಧಿಯವರು 105ನೇ ವರ್ಷ ಸಿದ್ಧಗಂಗಾ ಶ್ರೀಗಳ ಇದಕ್ಕೆ ಬಂದಿದ್ದರು, ಕೊಡ್ಬೋದಾಗಿತ್ತು. ಈಗ ನಾವು ಕೂಡ ಅದೆಲ್ಲವೂ ಬಿಟ್ಟು ಒತ್ತಾಯ ಮಾಡ್ತಾಯಿದ್ದೇವೆ. ಸಿದ್ಧಗಂಗಾ ಶ್ರೀಗಳು ಕೊಡಲೇಬೇಕು, ಅವ್ರಿಗೆಲ್ಲ ರೀತಿಯ ಅರ್ಹತೆ ಇದೆ, ಕೊಡಲೇಬೇಕು. ನಾವು ಕೂಡ ಬರುವಂಥ ದಿನಗಳಲ್ಲಿ ಮೋದಿಜಿಯವ್ರ ಕೈಯಲ್ಲಿ ಸಿದ್ಧಗಂಗಾ ಶ್ರೀಗಳಿಗೆ ಭಾರತ ರತ್ನ ಪ್ರಶಸ್ತಿ ಕೊಡ್ತೀವಿ. ರಾಷ್ಟ್ರದ ಹಿರಿಯ ನಾಯಕರು ಮಾಜಿ ಉಪ ಪ್ರಧಾನಿಗೆ ಭಾರತ ರತ್ನ ನೀಡಿರುವುದು ಅತ್ಯಂತ ಶ್ರೇಷ್ಠ ಗೌರವ ಅಂತ ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಬಣ್ಣಿಸಿದರು. ಅಡ್ವಾಣಿ ಅವರಿಗೆ ಪ್ರಶಸ್ತಿ ಸಿಕ್ಕಿರೋದು ಬಹಳ ಸಂತೋಷ ತಂದಿದೆ. ಅವರಿಗೆ ಈ ಹಿಂದೆಯೇ ಭಾರತ ರತ್ನ ಸಿಗಬೇಕಿತ್ತು. ಇವತ್ತು ಸಿಕ್ಕಿರೋದು ಬಹಳ ಆನಂದ ಆಗಿದೆ ಅಂತ ಶೆಟ್ಟರ್ ಖುಷಿ ಹಂಚಿಕೊಂಡ್ರು. ನಾನು ಅಡ್ವಾಣಿಯವರನ್ನ ಬಹಳ ಹತ್ತಿರದಿಂದ ನೋಡಿದ್ದೇನೆ. ರಾಮ ಮಂದಿರದ ಕನಸು ಹೊತ್ತು ರಥಯಾತ್ರೆ ಮಾಡಿದ್ರು. ಅಡ್ವಾಣಿ ಸಮಯ ಪಾಲನೆಯಲ್ಲಿ ಎತ್ತಿದ ಕೈ ಅಂತ ಶೆಟ್ಟರ್ ಬಣ್ಣಿಸಿದ್ರು. ರಾಷ್ಟ್ರದ ಹಿರಿಯ ನಾಯಕರಾದಂಥ ಮತ್ತು ದೇಶದ ಮಾಜಿ ಉಪ ಪ್ರಧಾನಮಂತ್ರಿಗಳು ಆದಂಥ ಮತ್ತು ಭಾರತೀಯ ಜನತಾ ಪಾರ್ಟಿಯ ಶ್ರೇಷ್ಠ ನಾಯಕರಾದಂಥ ಮಾನ್ಯ ಲಾಲ್ ಕೃಷ್ಣ ಅಡ್ವಾಣಿಜಿಯವರಿಗೆ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಇವತ್ತು ದೇಶದ ಅತ್ಯಂತ ಶ್ರೇಷ್ಠವಾದಂಥ ಒಂದು ಗೌರವ ಏನಿದೆ, ಭಾರತ ರತ್ನ ಪ್ರಶಸ್ತಿ ಇವತ್ತು ಅವರಿಗೆ ಸಿಕ್ಕಿದ್ದು ನಮ್ಮೆಲ್ಲರಿಗೆ ಭಾಳ ಅತೀವ ಸಂತೋಷ ತಂದಿದೆ. ರಾಷ್ಟ್ರದ ಹಿಂದೂ ಪದದ ಅರ್ಥದ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿದ್ದ ಸಚಿವ ಸತೀಶ್ ಜಾರಕಿಹೊಳಿಗೆ ಶಾಕ್ ಎದುರಾಗಿದೆ. ಜಾರಕಿಹೊಳಿ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸುವಂತೆ ಬೆಂಗಳೂರು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆದೇಶ ಹೊರಡಿಸಿದೆ. ಐಪಿಸಿ ಸೆಕ್ಷನ್ 153 500ರ ಅಡಿಯಲ್ಲಿ ಕೇಸ್ ದಾಖಲಿಸಿ ವಿಚಾರಣೆಯನ್ನು ನಡೆಸುವಂತೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಆದೇಶವನ್ನು ಕೊಟ್ಟಿದೆ. ಸತೀಶ್ ಜಾರಕಿಹೊಳಿ ವಿರುದ್ಧ ವಕೀಲ ದಿಲೀಪ್ ಕುಮಾರ್ ಅನ್ನೋರು ಖಾಸಗಿ ದೂರು ದಾಖಲಿಸಿದ್ರು. ಅರ್ಜಿದಾರರ ಪರ ವಕೀಲ ಧರ್ಮಪಾಲ್ ವಾದಿಸಿದ್ರು.